ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೋ ವಿರಾಟ್ ಸ್ವಾಮೀನ್ ಚರಚಕ್ರೇಶ್ವರ ಪ್ರಭು ಪರಾತ್ಪರ ವಂದೇ ಗುರುಕುಮಾರೇಶ ಕೃಪಾನಿಧಿ. ಬಸವಾದೀಶ್ ವೇಷಣರನ್ನು ಅರುಣ್ಮಂದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ಗುರುವರ ಹಣಗಲ ಕುಮಾರ ಶಿವಯೋಗಿಯನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಎನ್ನಾತ್ಮಜ್ಯೋತಿ ಪರಮಗುರು ಪರಮ ತಪಸ್ವಿ ಶ್ರೀಮಠದ ಆತ್ಮಜ್ಯೋತಿಯಾದಂತಹ ಚನ್ನಬಸ ತಾತನವರ ದಿವ್ಯ ಕರ್ತೃಗದಿಗೆಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಶ್ರೀಮಠದ ಹಿರಿಯ ಪೂಜ್ಯರಾಗಿ ತಮ್ಮ ತ್ರಿಕಾಲ ಲಿಂಗ ಪೂಜಾ ನಿಷ್ಠೆಯಿಂದ ಸಕಲ ಭಕ್ತರ ಮಲಿನವನ್ನು ತೊಳೆಯುತ್ತಿರುವಂತಹ ಅವರಿಗೆ ಆಶೀರ್ವಾದ ಮಾಡುತ್ತಿರುವಂತಹ ಪರಮ ಪೂಜ್ಯ ಗುರುಗಳ ಶ್ರೀಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತಿನ ದಿವಸ ಇವತ್ತಿನ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಹಾಲಮಿಯ ಪರಮ ಪೂಜ್ಯರಲ್ಲಿಯೂ ಇದೇ ಆದವನಿಯ ಕಲ್ಯಾಣ ಸ್ವಾಮಿ ಮಠದ ಚೌಕಿ ಮಠದ ಪರಮ ಪೂಜ್ಯರಲ್ಲಿಯೂ ಸಂತೆಕೆರೂರಿನ ಪರಮ ಪೂಜ್ಯರಲ್ಲಿಯೂ ಹಾಗೂ ಇದೇ ಕಲ್ಮಠದ ಪರಮ ಪೂಜ್ಯರಲ್ಲಿಯೂ ಸಿರುಗುಪ್ಪದ ಪರಮ ಪೂಜ್ಯರಲ್ಲಿಯೂ ಕರೇಗೌಡದ ಪರಮ ಪೂಜ್ಯರಲ್ಲಿಯೂ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ತಮಗೆ ದರ್ಶನ ನೀಡಿ ದಯಮಾಡಿಸಿರುವಂತಹ ಯಜ್ಜಲೊಡೆಯ ಪರಮ ಪೂಜ್ಯರು ಹಾಗೂ ನೇಡುಗಮದ ಪರಮ ಪೂಜ್ಯರ ಶರಣಾರ್ಥಿಯನ್ನು ಸಲ್ಲಿಸಿ ಈ ಒಂದು ಸಭೆಯಲ್ಲಿ ಈ ಸುತ್ತಮುತ್ತಲ ಗ್ರಾಮದ ಹಲವಾರು ಮುಖಂಡರು ಬಂದಿದ್ದೀರಿ. ಹಾಗೆಯೇ ಮಧುಸೂದನರವರೇ, ಬಿ ಶಾಂತರವರೇ, ನಮ್ಮ ಬಾದರ್ಲಿ ಹಂಪನಗೌಡ್ರೆ ಹಾಗೂ ಹನುಮನಗೌಡ್ರೆ ಹಾಗೂ ಉಳಿದೆಲ್ಲ ಮುಖ್ಯ ಗಣ್ಯಮಾನ್ಯರೇ, ಸಮಾಜದ ಮುಖಂಡರುಗಳೇ, ಎಲ್ಲ ದೇವಸ್ಥಾನ ಸಮಿತಿಯ ಅಧ್ಯಕ್ಷರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ಜವಾಬ್ದಾರಿ ತೆಗೆದುಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿರುವಂಥ ಎಲ್ಲ ಕಾರ್ಯಕರ್ತರೇ ಹಾಗೂ ನನ್ನ ತಂದೆ ತಾಯಿ ಸ್ವರೂಪದಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಒಂದು 21 ದಿನಗಳ ಕಾಲ ಅನುಷ್ಠಾನವನ್ನು ನಾವು ಮಾಡೋದಕ್ಕೆ ಪೂಜ್ಯ ಗುರುಗಳು ಅಪ್ಪಣೆ ಮಾಡಿದರು. ನಮ್ಮ ಪರಂಪರೆಯ ಪ್ರಕಾರ ಅಧಿಕಾರದ ನಂತರ ಅನುಷ್ಠಾನ ಮಾಡಿ ಆತ್ಮಜ್ಞಾನವನ್ನು ಪಡಿಬೇಕು, ಲಿಂಗಾಂಗ ಸಾಮರಸ್ಯವನ್ನು ಅನುಭವವನ್ನು ಪಡಿಬೇಕಂತ ಹೇಳಿ ನಮ್ಮ ಒಂದು ಪರಂಪರೆಗೆ ಹೇಳ್ತೈತಿ. ಆ ಪರಂಪರೆಯ ಪ್ರಕಾರ ನಾವೆಲ್ಲ ನೋಡ್ಕೋತೀವಿ. ಈ ಒಂದು ಅನುಷ್ಠಾನ ಮಾಡೋಕ್ಕೆ ಪೂಜ್ಯ ಗುರುಗಳು ಅಪ್ಪಣೆ ಕೊಟ್ಟಾಗ ಅದಕ್ಕೊಂದು ಯೋಗ್ಯ ಸ್ಥಳ ಬೇಕು. ಅನುಷ್ಠಾನವನ್ನು ಒಂದು ಪುಣ್ಯ ಕಾರ್ಯವನ್ನು ಮಾಡೋಕ್ಕೆ ಒಂದು ಯೋಗ್ಯವಾದ ಸ್ಥಳ ಬೇಕು. ಅಂಥ ಯೋಗ್ಯ ಸ್ಥಳ ಯಾವುದು? ಶ್ರೀಮಠ. ಶ್ರೀಮಠದೊಳಗೆ ಇದ್ದುಕೊಂಡು ಅನುಷ್ಠಾನ ಮಾಡ್ಬೇಕಂತ ಹೇಳಿ ಪೂಜ್ಯ ಗುರುಗಳು ನೋಡಿದ್ರಾಗ, ಆದ್ರೆ ಅನುಷ್ಠಾನಕ್ಕೆ ಪ್ರಶಾಂತತೆ ಭಾಳ ಮುಖ್ಯ, ಏಕಾಂತತೆ ಮುಖ್ಯ. ಆ ಒಂದು ಏಕಾಂತತೆ ಮಠದೊಳಗೆ ಸಿಗೋದು ಕಡಿಮೆ. ಯಾಕಂದ್ರೆ ಸಾಕಷ್ಟು ಜನ ಭಕ್ತರು ಬರ್ತಿರ್ತಾರೆ, ಅವ್ರಿಗೆಲ್ಲ ದರ್ಶನ ಕೊಡಬೇಕಾಗತ್ತೆ. ಈ ಗದ್ದಲೊಳಗೆ ಅನುಷ್ಠಾನ ಮಾಡೋಕ್ಕಾಗಲ್ರಿ. ನಮ್ಮ ಆದೋನಿ ಗ್ರಾಮದೊಳಗೆ ಬಾಳೆಕೊಳ ಅಂತ ಐತಿ. ಅಲ್ಲಿ ಪೂಜ್ಯ ಗುರುಗಳು ಸಹಿತ 86 ಮತ್ತು 96 ಇಸ್ವಿಯೊಳಗೆ 2 ಸಲ ಕಠಿಣವಾದಂಥ ವ್ರತವನ್ನು ಹಿಡ್ಕೊಂಡು ಅನುಷ್ಠಾನವನ್ನು ಮಾಡಿದ್ದಾರೆ. ಈಗ ನಾವು ಮಾಡೋದು ದೊಡ್ಡದಲ್ರಿ. ಕರೆಂಟ್ ಐತಿ, ನೀರು ಐತಿ, ಎಲ್ಲ ಬರುತ್ತೆ, ಬರಕ್ಕೆ ದಾರಿ ಐತಿ. ಆವಾಗ ದೊಡ್ಡ ಕಾಡ್ರಿ, ಅದೆಲ್ಲ ಜಂಗಲೆಲ್ಲ ಪೂರ್ತಿ. ಮುಂದೆ ಕುಂತ್ರ 4 ಅಡಿ ಅಷ್ಟೇ ಸ್ವಚ್ಛವಾಗಿ ಕುಂದಿರ್ಬೇಕು, ಮುಂದೆಲ್ಲ ಗಿಡಕಂಟೆ ಎಲ್ಲ ಬೆಳಿತಿತ್ತು. ನಾವು ಹಂಗೆ ಆವಾಗಿದ್ದಂಥ ಸೇವೆ ಮರಿಗಳ ಮುಖಾಂತರ ಬಾಯಾಗಿ ಕೇಳಿದ್ದೇನಪ್ಪ ಅಂತಂದ್ರೆ, ಗುರುಗಳು ಪೂಜೆ ಕುಂತಿದ್ರು, ಸುತ್ತಮುತ್ತೆಲ್ಲ ಗಿಡಕಂಟಿ ಒಂದು ನಾಗರಾವು ಬಂತಂತ್ರ ಮುಂದೆ. 10-15 ನಿಮಿಷ ಹಿಡಿ ತಗೊಂಡು ಹಂಗೆ ನಿಂತಿತ್ತಂತ್ರಿ ಮುಂದೆ. ಅಜ್ಜರು ತಮ್ಮ ಪಾಯ ತಾವು ತಮ್ಮ ಲಿಂಗಾನಂದೊಳಗೆ ನೀರಿನಾಗಿದ್ರು. ಅವ್ರು ಹಾಗೇ ಇದ್ರು. 10 ನಿಮಿಷ ನಂತರ ಅದು ನಾಗರಾವು ನನ್ನ ಪಾದದಾಗ ಹಾಸಿ ಹೋಗ್ಬಿಡ್ತಂತ. ಇಂಥ ಒಂದು ಅನುಷ್ಠಾನ ಶಕ್ತಿಯನ್ನು ಕೊಡುವಂಥ ನಮ್ಮ ಗುರುಗಳು ಅವರ ಆಶೀರ್ವಾದ ಮಾಡಿ ಈ ಒಂದು ಸ್ಥಳದೊಳಗೆ ಇದು ಒಂದು ಪುಣ್ಯವಾದ ಸ್ಥಳ ಐತಿ. ಅನಾದಿ ಕಾಲವನ್ನು ಸಹಿತ ಇಲ್ಲ ಯೋಗಿಗಳ ಒಂದು ಗುಪ್ತ ಒಂದು ತಪಸ್ಸಿನ ಶಕ್ತಿ ಐತಿ. ಅದನ್ನು ನೀವು ಪಡ್ಕೊಳ್ಳಿ ಅಂಥೇಳಿ ನಮಗಿಲ್ಲಿ ಅನುಷ್ಠಾನ ಮಾಡೋಕ್ಕೆ ಅಪ್ಪಣೆ ಮಾಡಿದ್ರು. ಅವರ ಅಪ್ಪಣೆ ಪ್ರಕಾರ ನಾವು ಅನುಷ್ಠಾನ ಮಾಡೋಕ್ಕೆ ತಯಾರಾದ್ವಿ. ಇಲ್ಲಿ ಒಂದು
ಅನುಷ್ಠಾನಕ್ಕೆ ಯೋಗ್ಯವಾದ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿ ನಮ್ಮ ಆಧುನಿಕ ಭಕ್ತರೆಲ್ಲ ಕರೆಸಿದರು. ಇಲ್ಲ ಮತ್ತು ನಮ್ಮ ಸಣ್ಣ ಸ್ವಾಮಿಗಳನ್ನ ನಿಮ್ಮಲ್ಲಿ ಅನುಷ್ಠಾನ ಮಾಡಿಸ್ಬೇಕಂತ ಮಾಡೀವಿ ಅಂದಾಗ ಭಕ್ತರು ಭಾಳ ಸಂತೋಷಪಟ್ಟು ತುಂಬ ಭಕ್ತಿಯಿಂದ ಸಾಷ್ಟಾಂಗ ಹಾಕಿ ಆಯ್ತರಪ್ಪ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ವ್ಯವಸ್ಥೆ ಮಾಡಿದರು. ಒಂದೆರಡು ಸಲ ಪ್ರಾರಂಭದೊಳಗೆ ನೋಡಕ್ಕೆ ಬಂದಾಗ ನೀವು ಹಿಂಗೆ ಕುಂದ್ರಕ್ಕೆ ಹಾಕಿದ್ದಿಲ್ಲ, ಹಿಂಗೆ ಗಾಡಿ ನಿಂದ್ರಕ್ಕೆ ಹಾಕಿದ್ದಿಲ್ಲ. ಅಷ್ಟೊಂದು ಸೀಗ್ರಿ, ಅಷ್ಟೊಂದು ಅವ್ಯವಸ್ಥೆ ಇತ್ತು. ಯಾರೂ ಜನಸಂಪರ್ಕ ಇರಲಾದ ಒಂದು ಪ್ರದೇಶ ಆಗಿತ್ತು ಅವಾಗ. ಈ ಒಂದಿಷ್ಟು ಸುಂದರವಾಗಿ ಒಂದು ವಾತಾವರಣ ಆಗಕ್ಕೆ ಕಾರಣ ನಮ್ಮ ಆಧುನಿಕ ಸದ್ಭಕ್ತರು, ಸುತ್ತಮುತ್ತ ಗ್ರಾಮ ಸದ್ಭಕ್ತರು. ತಾವು ತಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಬಿಟ್ಟು ಇಲ್ಲೇ ಇದ್ಕೊಂಡು ಸುತ್ತಮುತ್ತ ಎಲ್ಲ ಸ್ವಚ್ಛ ಮಾಡೋದು, ಎಲ್ಲ ವ್ಯವಸ್ಥೆ ಮಾಡೋದು, ಎಲ್ಲ ಊರ ಗಣ್ಯರನ್ನ ಭೇಟಿ ಆಗೋದು, ಅವರೆಲ್ಲ ಸಹಾಯ ಸಹಕಾರ ಪಡೆಯೋದೆಲ್ಲ ಮಾಡ್ಕೊತ ಹಲವಾರು ಮಂದಿಗಳು ಅವ್ರ ಹೆಸರು ಹೇಳಕ್ಕೆ ಏನೋ ದಿನ ಪೂರ್ತಿ ಹೋಗುತ್ತೆ. ನಮ್ದು ಅಷ್ಟು ಮಂದಿ ಅದಾರ ಆಧುನಿಕ ಭಕ್ತರು. ಆದರೂ ಸಹಿತ ನಾನು ಇಲ್ಲಿ ಅನುಷ್ಠಾನ ಪ್ರಾರಂಭ ಮಾಡಿದಾಗ್ಲಿಂದ ಇಲ್ಲಿವರೆಗೂ ಸಹಿತ ಪ್ರತಿನಿತ್ಯನೂ ಬಂದು ಪ್ರತಿನಿತ್ಯ ಇಲ್ಲಿ ಆಗು ಹೋಗಲು ನೋಡ್ಕೊಂತ ಬಹಳಷ್ಟು ಮಂದಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ವೆಂಕಟರೆಡ್ಡಿ ಇರ್ಬೋದು, ಚಂದ್ರಶೇಖರ್ ಸರ್ ಇರ್ಬೋದು, ಗುರುಲಿಂಗಪ್ಪನ ಇರ್ಬೋದು, ಗುರುಮೂರ್ತಿ ಅವರು ಇರ್ಬೋದು, ಸಂಗಾಪುರ ಬಸಪ್ಪನ ಇರ್ಬೋದು, ಉಳ್ಳಾಗಡ್ಡಿ ಶಂಕರಪ್ಪ ಇರ್ಬೋದು, ಉಳ್ಳಾಗಡ್ಡಿ ಸಿದ್ದಮ್ಮಪ್ಪ ಇರ್ಬೋದು, ಹಲವಾರು ಮಂದಿಗಳು ಪ್ರತಿನಿತ್ಯನೂ ತಮ್ಮ ಮನೆಯ ಕೆಲಸಗಳನ್ನು ಬಿಟ್ಟು ಈ ಒಂದು ಚನ್ನಬಸವ ತಾತನ ಒಂದು ಸೇವಾ ಕಾರ್ಯನ ಸಿಕ್ಕೈತಿ, ಆ ಸೇವೆನ ನಾ ಮಾಡಕ್ಕೆ ನಿಂದಿರ್ತೀನಿ ಅಂಥೇಳಿ ಬೆಳಗ್ಗೆ ಬಂದವರು ರಾತ್ರಿ 8, 9, 10 ಮಟನೂ ಸಹಿತ ಇಲ್ಲೇ ಇದ್ಕೊಂಡು ಎಲ್ಲ ಸೇವೆ ಮಾಡಂತ ಭಕ್ತರಿದ್ದಾರೆ. ಹಾಗೆ ಅವರಿಗೆ ಬೆನ್ನೆಲುವಾಗಿ ಪ್ರೋತ್ಸಾಹ ಮಾಡಿದಂಥ ಸಾಕಷ್ಟು ಹಿರಿಯ ಮುಖಂಡರಿದ್ದಾರೆ. ಇವರೆಲ್ಲರನ್ನೂ ಕೂಡ್ಕೊಂಡು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಿನಿಂದ ಯಶಸ್ವಿಯನ್ನು ಮಾಡಿದ್ದೀರಿ. ಇದಾದ ನಂತರ ಅನುಷ್ಠಾನದೊಳಗೆ ಒಂದು ಪ್ರಶ್ನೆ, ಅನುಷ್ಠಾನ ಯಾಕೆ ಮಾಡ್ತಾರೆ? ಸ್ವಾಮಿಗಳು ಅನುಷ್ಠಾನ ಮಾಡೋದು ನಮಗಿನ ಉಪಯೋಗ ಐತೆ ಅಂತ ಯಾರು ಬರ್ಬೋದು, ಪ್ರಶ್ನೆ ಬರ್ಬೋದು. ಅದಕ್ಕೆ ರಮಣ ಮಹರ್ಷಿ ಉತ್ತರ ಕೊಡ್ತಾರೆ. ಏನಂದ್ರೆ, ಒಬ್ಬ ಯೋಗಿ ತಪಸ್ ಮಾಡಿದಂದ್ರೆ, ಅನುಷ್ಠಾನ ಮಾಡಿದಂದ್ರೆ ಅದರ ಫಲ ಸಮಾಜಕ್ಕೆ ಸಿಗುತ್ತಂತ. ತನಗೆ ಎಷ್ಟು ಸಿಗುತ್ತೆ ಅದಕ್ಕಿಂತ ಹೆಚ್ಚು ಫಲ ಸಮಾಜಕ್ಕೆ ಸಿಗುತ್ತಂತ. ಹೆಂಗೆ? ಒಬ್ಬರ ಯೋಗಿ ಹತ್ರ ಒಬ್ಬ ವ್ಯಕ್ತಿ ಹೋದನಪ್ಪ ಅಂತಂದ್ರೆ ಅವ್ನಿಗೆ ಒನ್ನಕ್ಕೆ ಏನು ಅನ್ಸುತ್ತೆ ರೀ? ಸಮಾಧಾನ ಅನ್ಸುತ್ತೆ. ನಿಮ್ಮ ಸಮಾಧಾನ ಎಲ್ಲ ಸಿಗುತ್ತೇನ್ರಿ? ನಿಮಗೆ ₹1 ಕೊಡ್ತೀನಿ ತೋರಿ, ಸಮಾಧಾನ ಆತೇನ್ರಿ? ಸಾಲಲ್ರಿ ಬುದ್ಧಿ ಇನ್ನಷ್ಟು ಬೇಕ್ರಿ ಅಂತೀರಿ. ಏನು ಕೊಟ್ಟರು ಸಾಲತ್ ಮನುಷ್ಯಾಗ? ಏನು ಕೊಟ್ಟರು ಸಾಲಂಗಿಲ್ಲ. ಸಮಾಧಾನ ಕೊಡ್ರಿ, ಆರಾಮತ್ರಪ್ಪ ಅಂತಾರೆ. ಹೌದಿಲ್ರಿ? ಅಂಥ ಒಂದು ಸಮಾಧಾನ ಎಲ್ಲೂ ಸಿಗೋದಿಲ್ರಿ. ಅಂಥ ಒಂದು ಆಶೀರ್ವಾದ ಶಕ್ತಿ ಇರೋದು ತಪಸ್ನಾಗ. ಆ ಒಂದು ತಪಸ್ಸನ್ನು ಕೊಡುವಂಥ ಶಕ್ತಿನ ಪೂಜ್ಯ ಗುರುಗಳು ನಮಗೆ ಆಶೀರ್ವಾದ ಮಾಡಿ ಇಲ್ಲಿ ಅನುಷ್ಠಾನ ಮಾಡಿಸಿದ್ದಾರೆ. ಅವರ ಒಂದು ಅನುಗ್ರಹದಿಂದ ನಾವು ಅನುಷ್ಠಾನವನ್ನು ಸಂಪೂರ್ಣಗೊಳಿಸಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಒಂದು ಭಾಗ್ಯ ನನಗೆ ಸಿಗಾಕ ಅವರೇ ಕಾರಣ. ಏನಿದು ವೈಭವ ಐತಲ್ಲ, ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಪ್ರತಿನಿತ್ಯ ನಮಗೆ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋದೈತಲ್ಲ, ಈ ಒಂದು ಪುಣ್ಯ ಫಲ ಸಿಕ್ಕಿದ್ದು ಯಾರಿಂದ? ಅವ್ರ ಪಾದದಿಂದ. ಅವ್ರ ಪಾದನ ಇಲ್ಲ ನಮ್ಗೆ ದೊಡ್ಡದು. ಅವರ ಒಂದು ಪಾದ ಧೂಳಿಯಿಂದ ಸಹಿತ ನಾವು ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗೈತಿ. ಇದಕ್ಕೆಲ್ಲ ಅವರ ಅನುಗ್ರಹಣಕ್ಕೆ ಕಾರಣ, ಅವರ ಆಶೀರ್ವಾದನಕ್ಕೆ ಕಾರಣ. ಅದೇ ರೀತಿ ಒಳಬಳ್ಳಾರಿಯಿಂದ, ನದಿಚಾಗಿಯಿಂದ, ಸಂತೆಕೂಳೂರಿಂದ, ಸುತ್ತಮುತ್ತ ಹಲವಾರು ಗ್ರಾಮಗಳಿಂದ ಪ್ರತಿನಿತ್ಯನೂ ಭಕ್ತರು ಬರ್ತಿದ್ರು. ಬಂದು ತಾತನ ಫೋಟೋಗೆ ನಮಸ್ಕಾರ ಮಾಡಿ ಪ್ರಸಾದ ಸೇವನೆ ಮಾಡಿ ಹೋಗ್ತಿದ್ರು. ಒಳಬಳ್ಳಾರಿ ಭಕ್ತರು ಒಳಬಳ್ಳಾರಿಯಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡ್ಕೊತ ಬಂದರು, ಭಜನೆ ಮಾಡ್ಕೊತ. ಸಂತೆಕೂಳೂರು ಭಕ್ತರು ಬಂದು ಇಲ್ಲ ಸ್ವಚ್ಛತೆ ಕಾರ್ಯ ಮಾಡಿದರು. ಶಾಗಿಮಠದ ಭಕ್ತರು ಸಹಿತ ಬಂದು ಇಲ್ಲೆಲ್ಲ ಸ್ವಚ್ಛತೆ ಕಾರ್ಯ ಎಲ್ಲ ಮಾಡೋಕ್ಕೆ ವ್ಯವಸ್ಥೆ ಮಾಡಿದರು. ಹಾಗೆ ಸುತ್ತಮುತ್ತಲಿನ ಎಲ್ಲ ಭಕ್ತರು ಸಹಿತ ಬಂದರು. ಯಾರು ಬಂದಾರ ಏನು ನನಗೆ ಗೊತ್ತಿಲ್ಲ ರೀ, ಯಾಕಂದ್ರೆ ಅವ್ನು ನೋಡಿಲ್ಲ ಯಾರು ಅವ್ರು. ನಾನು ಅಲ್ಲೇ ಮೇಲೆ ಗುಡಿಯಾಗ ಇರ್ತಿದ್ದೆ, ಯಾರೂ ನೋಡಿಲ್ಲ. ಅವ್ರಿಗೆಲ್ಲೂ ಸಹಿತ ತಾತನ ಆಶೀರ್ವಾದ. ಆನಂತರ ನಮ್ಮ ಚಾಕಿ ಬಸವ ಆಯ್ತು, ನಮ್ಮ ಕವತಾಳ ಬಸವ ಆಯ್ತು. ಪ್ರತಿನಿತ್ಯನೂ ನಮ್ಮ ಪೂಜೆ ಎಲ್ಲ ಕೆಳಗಡೆ ಸ್ವಚ್ಛತೆ ಮಾಡ್ಕೊಂಡು ಸೇವೆ ಮಾಡ್ಕೊಂತ ನಮ್ಮ ಸಿದ್ದು ಆಯಿತು. ಸಾಕಷ್ಟು ಮಂದಿ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಸಹಿತ ಪೂಜೆ ತಾತರ ಆಶೀರ್ವಾದ ಇರಲಿ, ಪೂಜೆ ಗುರುಗಳ ಆಶೀರ್ವಾದ ಇರಲಿ. ಹಾಗೆ ನೀವೆಲ್ಲ ಭಕ್ತರು ಬಂದಿರಿ, ಈ ಕಾರ್ಯಕ್ರಮದಲ್ಲಿ ಕುಂತು ಪ್ರಸಾದನ ಸ್ವೀಕಾರ ಮಾಡಿರಿ. ಪೂಜೆ ಗುರುಗಳು ಒಂದೇ ಏನು, ಭಕ್ತರು ಬರಬೇಕು, ಸ್ವಾಮಿ ಆಶೀರ್ವಾದ ತಗೋಬೇಕು, ಪ್ರಸಾದ ಮಾಡೋಕ್ಕೆ ಸಂತೃಪ್ತಿ ಪಡಿಬೇಕು. ಇಷ್ಟೇ ಅವರ ಆಶೆ, ಮತ್ತೇನಿಲ್ಲ. ಬಂದ ಭಕ್ತರೆಲ್ಲ ಪ್ರಸನ್ನರಾಗಬೇಕು. ಪ್ರಸಾದಸ್ತು ಪ್ರಸನ್ನತ ಅಂತ ಹೇಳುವಂಥ ಒಂದು ವಿಚಾರ ಪೂಜೆ ಗುರುಗಳದೈತಿ. ತಾವೆಲ್ಲ ಪ್ರಸಾದನ ಸ್ವೀಕಾರ ಮಾಡಿ ಪೂಜೆ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗ್ರಿ.
ಹಾಗೆ ನಿಮಗೆಲ್ಲೂ ಸಹಿತ ಪೂಜಾ ಗುರುಗಳರ ಆಶೀರ್ವಾದ ಸದಾಕಾಲ ಇರ್ತೈತಿ, ಇನ್ನೂ ಮುಂದೆ ಇರ್ತೈತಿ. ಹಾಗೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿ, ಆಂತರಿಕ ಅಭಿವೃದ್ಧಿ ಸಾಕಷ್ಟು ಐತ್ರಿ. ಈಶ್ವರ ದೇವಂದು ಅದನ್ನ ತಪಶಕ್ತಿ ಸಾಕಷ್ಟು ಐತಿ, ಅದನ್ನ ಅನುಭವ ನಮಗೆ ಆಗೈತಿ. ಆದ್ರೆ ಈಗ ಬಾಹ್ಯವಾಗಿಯೂ ಸಹಿತ ಅದು ಅಭಿವೃದ್ಧಿ ಹೊಂದಬೇಕು. ಒಂದು ಸುಸಂದರ್ಭ ಒದಗೈತಿ, ತಾವೆಲ್ಲ ಭಕ್ತರು ಕೂಡ್ಕೊಂಡು ಅದರ ಒಂದು ಅಭಿವೃದ್ಧಿ ಕಡೆ ಲಕ್ಷ್ಯ ವಹಿಸಿ ಅಭಿವೃದ್ಧಿಯನ್ನು ಮಾಡ್ರಿ. ಅದಕ್ಕೆಲ್ಲ ನಮ್ಮ ಸಹಾಯ ಸಹಕಾರ ಇರ್ತೈತಿ. ಹಾಗೆ ಇವೆಲ್ಲ ಭಕ್ತರು ಪ್ರಸಾದ ತಗೊಂಡು ಪೂಜೆ ಚನ್ನಬಸದಾತ್ಮರ, ಪೂಜೆ ಗುರುಗಳ, ಉಳಿದೆಲ್ಲ ಮಹಾಪೂಜ್ಯರು, ಇವರೆಲ್ಲ ಪೂಜ್ಯರು ನನಗೆ ಆಶೀರ್ವಾದ ಮಾಡಕ್ಕೆ ಬಂದಾರ. ಇಲ್ಲಿಗೆ ಏನು ಅನುಷ್ಠಾನ ಮಾಡಿರಪ್ಪ, ಒಂದು ಒಳ್ಳೆ ಕಾರ್ಯ ಮಾಡಿರಿ. ನಮ್ಮ ಹಾಲ್ವಿ ತಾತ್ನರಾತು, ನಮ್ಮ ಚೌಕಿಮಠ ಸ್ವಾಮಿಗಳಾಯ್ತು, ಉಳಿದೆಲ್ಲ ಕರೆಗೂಡು ಸ್ವಾಮಿಗಳು, ಎಲ್ಲ ಸ್ವಾಮಿಗಳು ಸಹಿತ ನಮಗೊಂದು ಹಾರೈಸಿ ಅವರ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹಿತ ಇನ್ನೊಮ್ಮೆ ಶರಣಾರ್ಥಿಯನ್ನು ಸಲ್ಲಿಸಿ ಅವರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಸದಾ ಹೀಗೆ ನನ್ನ ಮೇಲೆ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತೇನೆ.